ಅಡಿಷನಲ್ ಪೆನ್ಷನ್, ಹೆಚ್ಚುವರಿ ಪಿಂಚಣಿ. ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನೀವು ಹೆಚ್ಚುವರಿ ಪಿಂಚಣಿಯ ನಿರೀಕ್ಷೆಯಲ್ಲಿದ್ದೀರಾ? ನಿಮಗೆ ಅನ್ಯಾಯವಾಗಿದೆಯಾ? ಖಂಡಿತವಾಗಿಯೂ ನಿಮಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ನೀಡಲು ಒಂದು ಐತಿಹಾಸಿಕ ತೀರ್ಪಾಗಿದೆ. ಇದರಿಂದ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಕನಸುಗಳು ಈಡೇರುವಂತಹ ಕಾಲ ಬಂದಿದೆ. ಎಷ್ಟೋ ದಿನಗಳಿಂದ ಹೆಚ್ಚುವರಿ ಪಿಂಚಣಿ, ಅಡಿಷನಲ್ ಪೆನ್ಷನ್ಸ್ ಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು. ಈ ಹೋರಾಟ ಕಾನೂನಿನ ಮೂಲಕ ಆಗಿದೆ. ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ನ ಐತಿಹಾಸಿಕ ತೀರ್ಪು ಬಂದಿದೆ. ಈ ತೀರ್ಪಿನ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡೋಣ. ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಕನಸು ಹೆಚ್ಚುವರಿ ಪಿಂಚಣಿಯನ್ನು ಪಡ್ಕೊಬೇಕು ಅಂತ. ಈ ಹೆಚ್ಚುವರಿ ಪಿಂಚಣಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನೌಕರರಿಗೆ ಅನ್ಯಾಯ ಮಾಡಿದರೂ ಕೂಡ ನಮಗೆ ಮೊದಲೇ ಹೇಳಿದ ಹಾಗೆ ನ್ಯಾಯಾಂಗದಲ್ಲಿ ಖಂಡಿತವಾಗಿಯೂ ನ್ಯಾಯ ಸಿಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕರ್ನಾಟಕ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಹೆಚ್ಚುವರಿ ಪಿಂಚಣಿ ಬಗ್ಗೆ, ಪ್ರಮೋಷನ್ ಬಗ್ಗೆ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ. ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರಿಗೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಸರ್ಕಾರದ ಬಡ್ತಿ ಸೌಲಭ್ಯವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಅವರಿಗೆ ಸಿಗಬೇಕಾದಂಥ ಹೆಚ್ಚುವರಿ ಪಿಂಚಣಿ ಹಾಗೂ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ನ್ಯಾಯಪೀಠ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ನಿವೃತ್ತಿಯ ದಿನ ಮಧ್ಯಾಹ್ನದ ನಂತರ ಬಡ್ತಿ ಪಡೆದರೂ ಕೂಡ, ರಿಟೈರ್ಮೆಂಟ್ ಆದಂಥ ದಿನದಲ್ಲಿ ಒಂದು ಅರ್ಧ ದಿನ ಇದ್ದ ಹಾಗೆ ಬಡ್ತಿಯನ್ನು, ಪ್ರಮೋಷನ್ನ ಪಡೆದರೂ ಕೂಡ ಪಿಂಚಣಿಗೆ ಅರ್ಹರು ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಈ ಬಗ್ಗೆ ಕರ್ನಾಟಕದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಕನ್ನಡಪ್ರಭದಲ್ಲಿ ಒಂದು ವರದಿ ಪ್ರಕಟ ಆಗಿದೆ. ಈ ವರದಿ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ. ಇದರಿಂದ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಯಾವೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನಿವೃತ್ತಿಯ ದಿನಾಂಕದ ಮಧ್ಯಾಹ್ನ ಅಂದರೆ ಇವತ್ತು ರಿಟೈರ್ಡ್ ಇರುತ್ತೆ. ರಿಟೈರ್ಡ್ ಆದ ದಿನ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ನಿಮಗೇನಾದರೂ ಒಂದು ಪ್ರಮೋಷನ್ ಬಂತು ಅಂದರೆ ಹುದ್ದೆ ವಹಿಸಿಕೊಳ್ಳುವ ಸರ್ಕಾರಿ ನೌಕರ ಆ ದಿನಾಂಕದಿಂದಲೇ ಬಡ್ತಿ ಹಾಗೂ ಪಿಂಚಣಿಗೆ, ಪ್ರಯೋಜನಗಳಿಗೆ, ಬೆನಿಫಿಟ್ಸ್ಗಳಿಗೆ ಅರ್ಹನಾಗುತ್ತಾನೆ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಪ್ರಾಧ್ಯಾಪಕರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ KAT ನೀಡಿದ ಆದೇಶವನ್ನು ಪ್ರಶ್ನಿಸಿ ಸರ್ಕಾರದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ವಜಾಗೊಳಿಸಿರುವ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ರವರ ನೇತೃತ್ವದ ವಿಭಾಗೀಯ ಪೀಠ, ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದ ಬೆಂಗಳೂರಿನ ಬ್ಯಾಡರಹಳ್ಳಿಯ AR ರಂಗಸ್ವಾಮಿ ಅವರು 2023 ಮೇ 31ರಂದು ಪ್ರೊಫೆಸರ್ ಹುದ್ದೆಗೆ ಪದೋನ್ನತಿಯನ್ನು ಪಡೆದುಕೊಂಡರು. ಅದೇ ದಿನ ಅವರ ಸೇವಾವಧಿ ಪೂರೈಸಿ ನಿವೃತ್ತಿ ಕೂಡ ಆದರು. ಇದೆಂಥ ದುರಂತ ನೋಡಿ. ಎಷ್ಟು ವರ್ಷಗಳ ಕೆಲಸ ಮಾಡ್ತಿದ್ರು ಕೂಡ ರಿಟೈರ್ಡ್ ಆಗಿರೋ ದಿನವೇ ಅವರಿಗೆ ಪ್ರಮೋಷನ್ ಸಿಗತ್ತೆ ಅಂದರೆ ಅದೊಂದು ದುರಂತವೇ ಸರಿ. ಯಾವುದೇ ಸರ್ಕಾರಿ ನೌಕರರಿರ್ಬೋದು, ಅವರು ಒಂದೇ ಹುದ್ದೆಯಲ್ಲಿ ಎಷ್ಟು ವರ್ಷಗಳು ಇರೋಕ್ಕಾಗತ್ತೆ? ಅವರಿಗೆ ಕಾರ್ಯದಕ್ಷತೆ ಬರಬೇಕು ಅಂದರೆ ಕನಿಷ್ಠ 10 ವರ್ಷಕ್ಕೆ ಒಂದು ಪ್ರಮೋಷನ್ನಾದರೂ ಕೊಡುವಂಥ ವ್ಯವಸ್ಥೆ ಸರ್ಕಾರದಲ್ಲಿ ಆಗಬೇಕು. ಆಗ ಮಾತ್ರ ನೌಕರರಲ್ಲಿ ದಕ್ಷತೆಯನ್ನು ತರೋಕ್ಕೆ ಸಾಧ್ಯ ಇದೆ. ಪದೋನ್ನತಿ ಪಡೆದರು. ಅದೇ ದಿನ ಅವರು ಸೇವಾವಧಿಯನ್ನು ಪೂರೈಸಿ ಆ ದಿನ ಸಂಜೆ 5:20ಕ್ಕೆ ಸರ್ಕಾರ
ಪದೋನ್ನತಿ ನೀಡಿದ್ದ ಹುದ್ದೆಯನ್ನು ರಂಗಸ್ವಾಮಿ ಅವರು ವಹಿಸಿಕೊಂಡರು. ನಿವೃತ್ತಿಯ ದಿನದಂದು ಉನ್ನತ ವೃಂದದ ಬಡ್ತಿ ನೀಡಿದ ಸರ್ಕಾರ ಈ ಹುದ್ದೆಯ ಬಡ್ತಿ ಸೌಲಭ್ಯವನ್ನು ನಿರಾಕರಿಸುವುದು ಸರಿಯಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಪಿಂಚಣಿ ಸೌಲಭ್ಯವನ್ನು ಕೂಡ ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಅಲ್ಲದೆ ಸರ್ಕಾರ ತನ್ನ ಉದ್ಯೋಗಿಗೆ ಅವರು ನಿವೃತ್ತಿಯ ದಿನದಂದು ಬಡ್ತಿ ನೀಡಿದಾಗ ಮತ್ತು ಅವರನ್ನು ಉನ್ನತ ಹುದ್ದೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ, ಅನಂತರ ಸರ್ಕಾರ ಬಡ್ತಿ ಸೌಲಭ್ಯವನ್ನು ನಿರಾಕರಿಸಲು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ತಿಳಿಸಿದೆ. ಸರ್ಕಾರವೇ ಅವರಿಗೆ ರಿಟೈರ್ಮೆಂಟು ಡೇ ದಿನವೇ ಪ್ರಮೋಷನ್ ಕೊಟ್ಟಿದೆ. ಆ ದಿನವೇ ಅವರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆದರೂ ಕೂಡ ಅವರಿಗೆ ಪ್ರಮೋಷನ್ನು ಇಂಕ್ರಿಮೆಂಟ್ ಸೇರಿದಂತೆ ಪಿಂಚಣಿ ಸೌಲಭ್ಯ ಕೊಡೋದಿಲ್ಲ ಅಂದರೆ ಇದು ಸರ್ಕಾರದ ದ್ವಂದ್ವ ನೀತಿ ಆಗತ್ತೆ, ಇದು ಸಂವಿಧಾನದ ವಿರೋಧಿ ನೀತಿ ಆಗತ್ತೆ. ಹಾಗಾಗಿ ಅದನ್ನು ನಿರಾಕರಿಸುವುದು ಬರೋದಿಲ್ಲ ಅಂತ ಹೇಳಿ ತಿಳಿದಿದೆ. ತನಗೆ ಪ್ರಮೋಷನ್ ನೀಡಲಾದ ದಿನಾಂಕದಿಂದ ಪಿಂಚಣಿ ಮತ್ತು ಭತ್ಯೆಯನ್ನು ನೀಡುವಂತೆ ಶಿಕ್ಷಣ ಇಲಾಖೆಗೆ ರಂಗಸ್ವಾಮಿಯವರು ಮನವಿ ಸಲ್ಲಿಸಿದರು. ಆದರೆ ಇಲಾಖೆ ಅವರ ಮನವಿಯನ್ನು ತಿರಸ್ಕರಿಸಿತ್ತು. ಹಾಗಾಗಿ ಅವರು KITಯ ಮೊರೆ ಹೋಗಿದ್ದರು. ಅವರ ಅರ್ಜಿ ಪುರಸ್ಕರಿಸಿದ್ದ KIT ಬಡ್ತಿ ನಂತರ ನೀಡಿದ ಎಲ್ಲ ಸೌಲಭ್ಯವನ್ನು ನೀಡುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಂಥ ಸಮಯದಲ್ಲಿ ಸರ್ಕಾರ ಸಲ್ಲಿಸಿರುವಂಥ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿರೋದು ಒಂದು ಉತ್ತಮವಾದ ಬೆಳವಣಿಗೆ. ಎಷ್ಟೋ ವರ್ಷಗಳಿಂದ ನಿವೃತ್ತ ನೌಕರರು, ಪಿಂಚಣಿದಾರರು ಇವರಿಗೆ ಸೌಲಭ್ಯಗಳನ್ನು ಕೊಡದೆ ವಂಚಿಸ್ತಿರುವಂಥ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದಂಥ ತೀರ್ಪು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಸರ್ಕಾರಿ ನೌಕರರು 30-40 ವರ್ಷಗಟ್ಟಲೆ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿ ರಿಟೈರ್ಡ್ ಆದಂಥ ಸಮಯದಲ್ಲಿ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ಸರ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ನಿವೃತ್ತಿ ಆದ ನಂತರ ಅವರಿಗೇನು ಪೆನ್ಷನ್ ಫಿಕ್ಸ್ ಆಗಿತ್ತಲ್ಲ, ಈ ಪ್ರಮೋಷನ್ ಇಂಕ್ರಿಮೆಂಟನ್ನು ಸೇರಿಸಿ ಹೆಚ್ಚುವರಿ ಪಿಂಚಣಿಯನ್ನು ನ್ಯಾಯಾಲಯ ಘೋಷಣೆ ಮಾಡಿರೋದು ನಿವೃತ್ತ ಸರ್ಕಾರಿ ನೌಕರರ ಬಾಳಿಗೆ ಒಂದು ವರದಾನವಾಗುವಂಥ ತೀರ್ಪು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಪಿಂಚಣಿ ಸೌಲಭ್ಯವನ್ನು ನಿರಾಕರಿಸಿ ಕಡಿಮೆ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಇದರ ಉಪಯೋಗ ಸಿಗಬೇಕು ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಸರ್ಕಾರದಲ್ಲಿ ನಾನೊಂದು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ, ಏನು ಈಗ 80 ವರ್ಷದಿಂದ 20% ಹೆಚ್ಚುವರಿ ಪಿಂಚಣಿಯನ್ನು ಕೊಡ್ತೀರಿ, ಅದಕ್ಕಿಂತ 80 ವರ್ಷ ಜೀವಿತಾವಧಿನೇ ಈಗ ಕಡಿಮೆ ಆಗಿದೆ. ಹಾಗಾಗಿ 65 ವರ್ಷಕ್ಕೆ ಯಾವಾಗ ಪಿಂಚಣಿದಾರರು ಬರ್ತಾರೋ ಆ ಸಮಯದಿಂದಲೇ 5%, 70 ವರ್ಷಕ್ಕೆ ಬರ್ತಿದ್ದಂಗೆ 10%, 75 ವರ್ಷಕ್ಕೆ ಬರ್ತಿದ್ದಂಗೆ 15%, 80 ವರ್ಷ ಆ್ಯಸ್ ಯೂಶ್ವಲು 20% ಇದೆ, 85ಕ್ಕೆ 30% ಇದೆ, 90ಕ್ಕೆ 40% ಇದೆ, 95ಕ್ಕೆ 50% ಇದೆ. 100 ಇಯರ್ಸು ಕ್ರಾಸ್ ಆದರೆ 100%, ಅಂದರೆ 1 to ಡಬಲ್ ಪಿಂಚಣಿಯನ್ನು ಕೊಡುವಂಥ ಆದೇಶ ಇದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 65 ವರ್ಷಗಳಿಂದಲೇ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ಸಮಸ್ತ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ತಕ್ಷಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ